ಪ್ರಥಮವಾಗಿ ಎಲ್ಲರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಆಯ್ತಲ್ಲ ಆನ್ಲೈನ್ ನೋಡಿ, ಅಲ್ಲಿ ಅನೇಕ ವಿಚಾರಗಳು ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿತ್ತು. ಪ್ರಮುಖವಾಗಿ ಎಲ್ಲ ರಾಜ್ಯದ ಕೇಂದ್ರ ಸಚಿವರು, ಸಂಸದರು ಎಲ್ಲರೂ ಜೊತೆಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಅವತ್ತು ಸದನದಲ್ಲಿ ರೈಲ್ವೆ ಇದ್ರ ಮೇಲೆ ಚರ್ಚೆ ಆಗಿ ಅವ್ರಿಗೆ ವಿಪ್ ಇಶ್ಯೂ ಮಾಡಿದ್ರಿಂದ ಅವ್ರಿಗೆ ವೋಟಿಂಗ್ ಬರ್ಬೋದು ಅಂತ ಹೇಳಿ ಒಂದು ಕಾರಣ. ಮತ್ತು ಈಗ ಸ್ವಲ್ಪ ಚುನಾವಣೆಗಳು ತಮಿಳುನಾಡು ಮತ್ತು ಇನ್ನಿತರ ಚುನಾವಣೆಗಳ ಮೇಲೆ ಅವ್ರಿಗೆ ಸ್ವಲ್ಪ ಮಜಬೂರ ಆಗ್ಬೋದು ಅಂತ ಹೇಳಿ ತಿಳ್ಕೊಂಡು ಅವರು ಮತ್ತೊಂದು ದಿನ ಫಿಕ್ಸ್ ಮಾಡಿ ನಮಗೆ ಇವತ್ತು ಮಾಡೋಕ್ಕಾಗೋದಲ್ಲ ಅಂತ ಹೇಳಿದ್ರು. ಹೀಗಾಗಿ ಮತ್ತೊಂದು ದಿನಾಂಕವನ್ನು ಉಪಮುಖ್ಯಮಂತ್ರಿಗಳು ಇವತ್ತು ಬಹುಶಃ ಇದೆಲ್ಲ ಚುನಾವಣೆಗಳು ಮುಗಿದ ಮೇಲೆ ಮತ್ತೊಂದು ಡೇಟ್ ನಿಗದಿ ಮಾಡ್ಬೋದು. ಪ್ರಮುಖವಾಗಿ ಅಲ್ಲಿ ಕೃಷ್ಣಾ ನ್ಯಾಯಾಧೀಕರಣದ ನಮ್ದು ಏನು ತೀರ್ಪು ಬಂದಿದೆ, ಅದು 2010ರಲ್ಲಿ ಬಂದು 13ರಲ್ಲಿ ಸ್ಪಷ್ಟೀಕರಣಗೊಂಡು ಅಂತಿಮಗೊಂಡಿದೆ. 2013ನಲ್ಲಿ ಏನು ನಾವು ಕ್ಲಾರಿಫಿಕೇಟರಿ ಆರ್ಡರ್ ಬಂದು ಅಲ್ಲಿ ನಮಗೆ 173 TMC ನೀರನ್ನು ನಮಗೆ ಸಿಕ್ಕಿದೆ. ಅದರಲ್ಲಿ 43 TMC ಇವತ್ತೊಂದು ತುಂಗಭದ್ರಾದಲ್ಲಿ ಅಲ್ಲಿ ಅದು ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್ಗೆ ಅದು ರಾಟಿಫೈ ಆದರೂ ಕೂಡ ನಮ್ಮ UKP 3ನೇ ಹಂತ ಏನಿದೆ ಆಲ್ಮಟ್ಟಿ ಅಣೆಕಟ್ಟನ್ನು 519ರಿಂದ 524 ಮೀಟರ್ಸ್ಗೆ ಏರಿಸಬೇಕು. ಅಲ್ಲಿ 130 TMCಯನ್ನು ನಾವು ಅಲ್ಲಿ ಬಳಸ್ಕೊಳ್ಬೇಕಾಗಿದ್ದು. ಹೀಗಾಗಿ ಗೆಜೆಟ್ ನೋಟಿಫಿಕೇಶನ್ ಆಗುವಂಥದ್ದು ಬಹಳ ಮಾತುದಿದೆ. 12 ವರ್ಷ ಆಯ್ತು. ಈಗ 2013 ಹಿಡ್ಕೊಂಡ್ರು ಕೂಡ 12ರಿಂದ 13 ವರ್ಷ ಆಯಿತು. ಇವತ್ತು ಇನ್ನೂ ತನಕ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಆ ಗೆಜೆಟ್ ನೋಟಿಫಿಕೇಶನ್ಗೆ ಇವತ್ತು ಏನೂ ತೊಂದರೆ ಇಲ್ಲ. ಹೀಗಾಗಿ ಆ ವಿಚಾರದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆಮೇಲೆ ಎರಡನೇದಾಗಿ ಮೇಕೆದಾಟು ಅಣೆಕಟ್ಟದ ಬಗ್ಗೆ ಈಗಾಗಲೇ ಆ ಒಂದು ವಿಚಾರ ಚರ್ಚೆ ಆಗಬೇಕಾಗಿತ್ತು. ಮೂರನೇದಾಗಿ ಇವತ್ತು ತುಂಗಭದ್ರಾದಲ್ಲಿ ಏನು ನಮ್ಮ ನವಿಲೆ ಜಲಾಶಯ ಇದಲ್ಲ, ಅದು ಬೋರ್ಡ್ನಲ್ಲಿ 3 ರಾಜ್ಯಗಳು ಬರ್ತವೆ. ತುಂಗಭದ್ರಾ ಬೋರ್ಡ್ನಲ್ಲಿ ಅದನ್ನು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಒಂದು ಚರ್ಚೆ. ಆಮೇಲೆ ನಾಲ್ಕನೇದಾಗಿ ಇವತ್ತೊಂದು ಮಹದಾಯದಲ್ಲಿ ಈ 4 ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ನೋಟ್ ಕೂಡ ಪ್ರಿಪೇರ್ ಮಾಡಿ ಎಲ್ಲರೂ ಕೂಡ ಇದು ಮಾಡಿದ್ವಿ. ಹೀಗಾಗಿ ಈ ಒಂದು ಚುನಾವಣೆ ಮತ್ತು ಅವರ ಪಾರ್ಲಿಮೆಂಟ್ ಸದಸ್ಯರು ಅವರು ಅವೈಲಬಿಲಿಟಿ ಬೇರೆ ಒಂದು ಡೇಟ್ ಅನ್ನು ಕೇಳಿದ್ದಾರೆ. ಹೀಗಾಗಿ ಮುಂದೆ 10ರಲ್ಲಿ ತೀರ್ಪು ಬಂದಿದೆ. ಅದು 10ರಲ್ಲಿ ತೀರ್ಪು ಬಂದ್ಮೇಲೆ ಅದಕ್ಕೆ ಕ್ಲಾರಿಫಿಕೇಶನ್ ಒಂದು ಆರ್ಡರ್ ಇರ್ತದೆ 5-3 ಅಂತ ಹೇಳಿ. ಆ ಕ್ಲಾರಿಫಿಕೇಶನ್ ಆರ್ಡರ್ ಬಂದು ಫೈನಾಲಿಟಿ ಬಂದಿದ್ದು 2013ರಲ್ಲಿ. 2013 ಅಂದ್ರೆ ಸುಮಾರು 12 ವರ್ಷ ಮೇಲೆ ಆಯ್ತು. ಈಗ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು. ಈಗ ಯಾವಾಗ ನೋಡಿ 2013ರಾಗಿ ನಾವು ಬಂದಿರುವಂತದ್ದು. 14ರಲ್ಲಿ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಬಂತಲ್ಲಿ. 14ರಲ್ಲಿ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ಗೆ ಅನೇಕ ಅಲ್ಲಿನೂ ಕೂಡ ವಿಚಾರಗಳು ನಾನು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಚರ್ಚೆ ಆಗಬೇಕಾಗಿದೆ. ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ನಲ್ಲಿ ಒಂದು ಇಂಟರ್ಪ್ರಿಟೇಷನ್ ಏನಿದೆ, ಅದು ಇಂಟರ್ಪ್ರಿಟೇಷನ್ನು ಬಗ್ಗೆ ಸ್ವಲ್ಪ ನಾನೀಗ ನನ್ನದೇ ಆದ ಒಂದು ಅಭಿಪ್ರಾಯ ಇದೆ. ನಾನು ಮೊನ್ನೆನೂ ಕೂಡ ವ್ಯಕ್ತಪಡಿಸಿದ್ದೀನಿ. ಅದು ಬಹುತೇಕ ಈಗ ಎಲ್ಲರೂ ಒಪ್ಪುವಂಥದ್ದು. ಅದು ಚರ್ಚೆ ಮಾಡ್ತೀವಿ. ಅದು ಚರ್ಚೆ ಮಾಡಿ ಅಥವಾ ಆ ಒಂದು ಸುಪ್ರೀಂ ಕೋರ್ಟ್ 2011 ಒಂದು ಕೇಸ್ ಏನಿದೆ, ಆ ಕೇಸ್ ಮೇಲೆ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರಗಳು ಇವತ್ತೊಂದು ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಆದರೆ ಆ ತೀರ್ಪು ಏನು ಬಂದಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಅದರಲ್ಲಿ 2 ಥರ ಇಂಟರ್ಪ್ರಿಟೇಷನ್ಸ್ ಇದಾವೆ. ಅದನ್ನ ಮುಂದಿನ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ. ಮಾಡ್ಬೋದು, ತಪ್ಪೇನಿದೆ. ಅದಕ್ಕಿಂತ ನಮ್ಮ ರಾಜ್ಯ ಅದು ನಾವು ಭೂ ಸುಧಾರಣೆ ಮಾಡೋದು ನಮ್ಮ ರಿಸ್ಕ್ ಮೇಲೆ, ನಮ್ಮ ಇದ್ರ ಮೇಲೆ. ಅವ್ರಿಗೇನು ತೊಂದರೆ ಬರ್ತದೆ ಅದಕ್ಕೆ? ಅದ್ರಾಗ ಯಾವುದೂ ಕೂಡ ತೊಂದರೆ ಇಲ್ಲ. ಹಿಂದೆ ಮಹಾರಾಷ್ಟ್ರ ಮತ್ತು ಯುನೈಟೆಡ್ ಆಂಧ್ರ ಯಾವಾಗಲೂ ಕೂಡ ಅವರು ಅಡ್ವಾನ್ಸ್ ಆಕ್ಷನ್ಸ್ ತಗೋತಾ ಇದ್ರು ಏನ್ರಿ. ಆವಾಗ ನಮಗೆಲ್ಲ ಕ್ರಿಟಿಸಿಸಮ್ ಬರ್ತಿತ್ತು, ಎಲ್ಲಿ ನೋಡಿ ಅವರು ಹೆಂಗೆ ಅಡ್ವಾನ್ಸ್ ಆಕ್ಷನ್ ತಗೋತಾರೆ, ನಮ್ಮ ರಾಜ್ಯ ಯಾಕೆ ರಿಸ್ಕ್ ತಗೊಳ್ಳೋದಿಲ್ಲ ಅಂತ ಹೇಳಿ. ಅಡ್ವಾನ್ಸ್ ಆಕ್ಷನ್ ತಗೊಂಡು ರೆಡಿ ಇರ್ತಿದ್ರು. ಫೈನಾಲಿಟಿ ರೀಚ್ ಆದ್ಮೇಲೆ ಇಮಿಡಿಯೇಟ್ಲಿ ಅದನ್ನ ನಲ್ಲಿದಾಗ ಹೆಂಗೆ ನೀರು ಬಿಡ್ತಾರಲ್ಲ ಹಂಗೆ ತಿರುಗಿಸ್ಬಿಟ್ಬಿಟ್ಟು ನೀರು ಮಾಡ್ಕೋತಿದ್ರು. ಇಟ್ ಇಸ್ ಅವರ್ ರೈಟ್. ಆಮೇಲೆ ಇಟ್ ರೀಚ್ ದ ಫೈನಾಲಿಟಿ. 2013 ಏನು ನಿರ್ಣಯ ಅದ, ಅದು ಫೈನಲ್. ಅದು
ಈಗ ಒಂದ್ ಸರಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟಾದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಏನು ಆಂಧ್ರದವರು ತಕರಾರು ಸಲ್ಲಿಸಿದ್ದಾರೆ, ಅವ್ರು ಮಧ್ಯಸ್ಥಿಕೆ ವಹಿಸಬೇಕಾದಂತ ಅನಿವಾರ್ಯತೆ ಬರುತ್ತೆ. ಅದೇನಿಲ್ಲ, ಅದು ಆಂಧ್ರ ಪ್ರದೇಶದವರು ತಕರಾರು ಸಲ್ಲಿಸಿದ್ರೆ ಅದ್ರಲ್ಲಿ ಏನಿದೆ ಅಂತ ನೋಡ್ಕೋತಾರೆ. ಅದು ಗಣನೆಗೆ ಬರ್ತದೆ. ನಾನು ಹೇಳಿದಿನಲ್ಲ 2011 ಒಂದು ತೀರ್ಪೇನಿದೆ, ಆ ತೀರ್ಪು ಇವತ್ತು 2 ಥರ ಅದರಲ್ಲಿ ಇಂಟರ್ಪ್ರಿಟೇಷನ್ ಇದ್ದಾವೆ, 2 ಥರ ವಾದ ಇದ್ದಾವೆ. ಅದು ಬಹುಶಃ ಮುಂದಿನ ಸಲ ನಾವು ಮೀಟಿಂಗಲ್ಲಿ ಚರ್ಚೆ ಮಾಡಿ ಅದಕ್ಕೆ ಒಂದು ಕೊನೆ ಹಾಡ್ತೀವಿ. ಅದು ಒಂದು. ಆಮೇಲೆ ಎರಡನೇದು, ಆ ಆಂಧ್ರದವರು ಹಿಂದೆನೂ ಕೂಡ ತಕರಾರು ತೆಗೆದರು ಬೈಫರ್ಕೇಷನ್ ಆದಮೇಲೆ. ಏನು ಆಂಧ್ರ ಮತ್ತು ತೆಲಂಗಾಣ ಬೈಫರ್ಕೇಷನ್ ಆದಮೇಲೆ ಅವರು ಮತ್ತೆ ಹೊಸದಾಗಿ ಟ್ರಿಬ್ಯುನಲ್ ಸ್ಟಾರ್ಟ್ ಮಾಡಿ ಅಂತ ಮತ್ತೆ ABC ಇಂದ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಅದು ಮ್ಯಾಟರ್ ಅವಾಗೂ ಕೂಡ ಟ್ರೈಬ್ಯುನಲ್ ಡಿಸಿಷನ್ ಮಾಡಿದ್ರು, ಮ್ಯಾಟರ್ ಬಿಟ್ವೀನ್ 2 ಸಕ್ಸೆಸಿವ್ ಸ್ಟೇಟ್. ಆಮೇಲೆ 2 ಹೊಸದಾಗಿ ರಚನೆಗೊಂಡು ರಾಜ್ಯಗಳು ಅವತರ ಮಧ್ಯೆ ಅದು ಅಂತ ಹೇಳಿ ಸೆಕ್ಷನ್ 80 ಆಫ್ ದ ಏನಂತ ಅದು ಯಾವ್ದು ಆಕ್ಟ್ ನಮ್ಮದು ನಿಮ್ಮ ಪುನರ್ವಿಂಗಡಣೆ ಆಕ್ಟ್ನಲ್ಲಿ ನೋಡಿ. 2ನೇ ಏರ್ಪೋರ್ಟ್ ಬಗ್ಗೆ ನಾವು ಟೆಂಡರ್ ಕೊಟ್ಟಿದ್ದೀವಿ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು 3 ಸೈಟ್ಸ್ ಅನ್ನ ನೋಡೋಗಿದ್ದಾರೆ. ಆ 3 ಸೈಟ್ನಲ್ಲಿ ಅವರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ, ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಚಾಲೆಂಜಸ್ ಏನಿದಾವೆ ಎಲ್ಲವನ್ನ, ಆ ಚಾಲೆಂಜಸ್ ಸಲುವಾಗಿ ಟೆಂಡರ್ ಕರೆದಿದ್ವಿ. ಟೆಂಡರ್ನಲ್ಲಿ ಈಗ 3-4 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರಿಗೆ ಒಂದು ನಿಗದಿತ ಟೈಮ್ ಇರ್ತದೆ, 30-40 ಡೇಸ್ ಅಥವಾ 2 months ಟೈಮ್, ಗೊತ್ತಿಲ್ಲ. ಅದು ಮುಗಿದ ಮೇಲೆ ಆ ರಿಪೋರ್ಟ್ ಬರ್ತದೆ. ರಿಪೋರ್ಟ್ ಬಂದ್ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗ್ತೀವಿ. ಈಗ ಅವ್ರು ಪರ್ಮಿಷನ್ ಕೊಡುವಂಥದ್ದು ಅಂಥದ್ದು ಯಾವುದೂ ಕೂಡ ಇಲ್ಲ. ಅದು ಆ ರಿಪೋರ್ಟ್ ಬಂದ್ಮೇಲೆ ನಾವು ಮುಂದಿನ ಹೆಜ್ಜೆಯನ್ನು ಇಡ್ತೀವಿ. ಯಾವುದು ಇವತ್ತು ಸಾಯಂಕಾಲ ಸುರ್ಜೇವಾಲ ಅವ್ರು ಬರ್ತಾರೆ 4-4:15 ಚರ್ಚೆ ಆಗ್ತದೆ. ಯಾವುದೇ ಗೊಂದಲ ಇರಲಾರ್ದಂಗೆ ಟಿಕೆಟ್ಸ್ ಬಗೆಯಿರ್ತದೆ. ಸ್ವಾಭಾವಿಕ ತಪ್ಪೇನಿದೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ, 1 ಗಂಡ್ಮಕ್ಳಿದ್ದಾರೆ ಬಾಗಲಕೋಟೆನಲ್ಲಿ. ಅವ್ರು 4 ಜನ ಟಿಕೆಟ್ ಕೇಳ್ತಾರೆ. ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲರ ಅಭಿಪ್ರಾಯ ತಗೊಂಡು ಆಮೇಲೆ ಅದು ಎಲ್ಲನೂ ಕೂಡ ಸರಿ ಹೋಗ್ತದೆ. ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದ್ ಕಡೆ ಏನು ಶಾಮ್ನೂರ್ ಕುಟುಂಬ ನಾವು ಏನು ನಮ್ಗೆ ನಮ್ಮ ಅವ್ರ ತಂದೆಯವರು ಅದನ್ನ ನೋಡ್ಕೊಂಡಿದ್ರು, ನಮ್ಗೆ ಕೊಡ್ಬೇಕು ಅಂತ ಹೇಳಿ ಬೈ ಎಲೆಕ್ಷನ್ ಕೇಳುವಂತ ಸಹಜ. ಇಮಿಡಿಯೇಟ್ ಕೊಡ್ತಾ ಇಲ್ವಾ ನಾವು? ಹಾಗೆ ಕೇಳ್ತಾರೆ. ಇನ್ನೊಂದ್ ಕಡೆ ಮೈನಾರಿಟೀಸ್ ಕೂಡ ಬಹಳಷ್ಟು ಜನ ಇದ್ದಾರೆ. ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆ ಕೂಡ 60-70 ಸಾವಿರ ವೋಟರ್ಸ್ ಅದರಲ್ಲಿ. ಅವರು ಕೂಡ ಸರ್ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಸುಮ್ಮನೆ ನನಗೆ ಜಗಳಕ್ಕೆ ಹೋಗ್ಬೋದು. ನನ್ಗೆ ಗೊತ್ತಿಲ್ಲ, ಕೊಡ್ಬೋದು. ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಇದು ಹಾಕ್ಬೋದು. ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದ್ರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನ. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟ್ ನ ಹೈಕಮಾಂಡ್ ಫೈನಲ್ ಮಾಡ್ತದೆ, ದಟ್ ಈಸ್ ಫೈನಲ್. ನಾಮಪತ್ರ ಕೊಡ್ಬೇಕು ಅವ್ರಿಗೆ. ನಾವು ಕೊಟ್ಟಿರ್ತೀವಿ ಎಷ್ಟೋ ಸಲ. ನಮ್ಮಲ್ಲಿ ಯೂಶಲಿ ಲಾಸ್ಟ್ ಮಿನಿಟ್ಗೆ ಆಗ್ತದೆ, ಲಾಸ್ಟ್ ಇದು ಆಗ್ತದೆ. ಮೊದಲೇ ಮುಹೂರ್ತ ಆಗಿರ್ತಾ ಹೇಳ್ತಾರೆ ಎಲ್ಲ ನಮಗೂ ಕೂಡ. ಮುಹೂರ್ತ ನಾಮಿನೇಷನ್ ಕೊಟ್ಟಿರ್ತೀವಿ. ಅದು ಫೈನಲ್ ಆದ್ಮೇಲೆ ಅದು ಅಂತಿಮ. ಅದು ನೋಡಿ, ಎಲ್ಲ ಕಡೆನೂ ಇರ್ತದೆ, ಎಲ್ಲರಿಗೂ ಹಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ ಟಿಕೆಟ್ ಕೇಳುವಂತದ್ದು. ಕಾಂಗ್ರೆಸ್ನಾಗ ಅಷ್ಟಲ್ಲ, ಬಿಜೆಪಿಯಲ್ಲೂ ಇರ್ತದೆ. ಬಿಜೆಪಿಯಾಗೂ ಅನೇಕ ಜನ ಟಿಕೆಟ್ ಕೇಳಿದಾರೆ. ಈಗ ಇಲ್ಲಿ ದಾವಣಗೆರೆಯಲ್ಲಿ ಈಗ ಅನೌನ್ಸ್ ಆಗಿ ಟಿಕೆಟ್ ಸರ್ವೆ ಸಂಬಂಧ ಜನ ಎಲ್ಲ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಗೆ ಗೊತ್ತದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.